ಅಯೋಧ್ಯೆ ಬಾಲಕರಾಮಂದು ತಿರುಪ್ತಿಗೆ ಪೈಪೋಟಿ ಕೊಡತ್ತೆ ಅಂತ ಹೇಳ್ತಿದ್ದಾರೆ. ಆರಂಭದಲ್ಲಿ ಹಿಂಗಿದೆ, ಮುಂದೆ ನೋಡಬೇಕಲ್ಲ ಏನೇನಾಗುತ್ತೆ ಅಂತ. ಮೊದಲ ದಿನ ಬಾಲರಾಮನ ಹುಂಡಿಯಲ್ಲಿ 3.17 ಕೋಟಿ ರೂಪಾಯಿ ಸಂಗ್ರಹ ಆಯ್ತಂತೆ. ತಿಮ್ಮಪ್ಪನ ಗಳಿಕೆನೂ ಹೆಚ್ಚು ಕಡಿಮೆ ಅಷ್ಟೇ ಇದೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ದಿನದಲ್ಲಿ ಹಾಂ ಸರಿ. ಮೂರನೇ ದಿನವೂ ಸಿಕ್ಕಾಪಟ್ಟೆ ರಶ್ ಕಾಣಿಸ್ತಿತ್ತು, ಆದರೆ ಯಾರಿಗೂ ತೊಂದರೆ ಆಗಿಲ್ಲ. ಎಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ತಿದ್ದಾರಂತೆ. SBI ಪರಿಣಿತರ ಪ್ರಕಾರ ಈ ಕೊನೆಯ ಹೊತ್ತಿಗೆ ಅಯೋಧ್ಯೆಗೆ ಭೇಟಿ ನೀಡುವ ದೇಶಿ ವಿದೇಶಿಗರ ಭಕ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಂತೆ. ಒಂದು 4 ಲಕ್ಷ ಕೋಟಿ ಬಿಸ್ನೆಸ್ ನಡೀಬೋದು ಅಂತೆಲ್ಲ ಹೇಳ್ತಿದ್ದಾರಂತೆ. ಈ ಮಧ್ಯೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕೂಡ ರಾಮಜಪ ಮಾಡೋ ಸಾಧ್ಯತೆ ಇದೆ. ಹೌದಾ? ಅವರು ಮಾಡ್ತಾರಾ? ಓಕೆ. ರಾಜ್ಯದ ಹಳ್ಳಿಯಲ್ಲಿರುವ ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಮುಂದಿನ ಬಜೆಟ್ನಲ್ಲಿ 100 ಕೋಟಿ ಇಡ್ತಾರಂತೆ. ಇಡ್ರಿ, ಯಾರು ಬೇಡ ಅಂದವರು. ಕರೆಕ್ಟಾಗಿದೆ. ಅಯೋಧ್ಯೆಯಲ್ಲಿ ರಾಜ್ಯದ ಭಕ್ತರ ಸೌಕರ್ಯಕ್ಕಾಗಿ ವಸತಿ ಸಮುಚ್ಚಯ ನಿರ್ಮಿಸೋದಕ್ಕೊಂದು 100 ಕೋಟಿ ಅಂತೆ. ವಂಡರ್ಫುಲ್, ವೆಲ್ ಡನ್. ಮಾಡಿ ಅದನ್ನು. ಈ ಹೊತ್ತಲ್ಲಿ ಅಪೂರ್ವ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಸರಿ ಇಲ್ಲ BJP ಅಂತ ಮತ್ತೆ CM ಟೀಕೆ ಮಾಡಿದ್ದಾರೆ. ಅದನ್ನು ಯಾರೂ ಗಮನಿಸ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅದು ಬರೀ ರಾಜಕಾರಣದ ಮಾತಾಗೆ ನಿಂತಿದೆಯೇ ಹೊರತು ಜನರಿಗೆ ನಂಗೆ ಅನ್ನಿಸ್ತಂಗೆ ಕಾಣಿಸ್ತಿಲ್ಲ. ಅದು ನನಗೆ ಭಾಳ ದೊಡ್ಡದಾಗಿ ಮುಂದೆ ಅವ್ರಿಗೆ ತಿರುಗುಬಾಣ ಆಗತ್ತೆ ಅಂತ CM ಹೇಳ್ತಾ ಇದ್ದಾರೆ. ದಟ್ಸ್ ಓಕೆ, ಆಗತ್ತೆ, ಆಗ್ಬೋದು, ಆಗದೆ ಇರ್ಬೋದು. ಅದನ್ನು ಜನ ಎಲೆಕ್ಷನ್ ಟೈಮಲ್ಲಿ ತೀರ್ಮಾನ ಮಾಡಬೇಕು. ಡ್ಯಾಶ್ ಇನ್ನು ದೇವೇಗೌಡರು ಎಲ್ಲರೆಲ್ಲ ಅನಾವಶ್ಯಕವಾಗಿ ಮಾತಾಡ್ತಿದ್ದಾರೆ ಅಂತ ಕೌಂಟ್ರ್ ಕೊಟ್ಟಿದ್ದಾರಂತೆ. ದಟ್ಸ್ ಓಕೆ, ನಿಮ್ಮ ರಾಜಕಾರಣ. ಬಟ್ ನನ್ನ ಪಾಯಿಂಟ್ ಈಸ್, ರಾಹುಲ್ ಗಾಂಧಿ ಅವರ ಪ್ರಕಾರದಲ್ಲಿ ಈ ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮ ಮಂದಿರದ ಅಲೆ ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಯಾವುದು ಇಲ್ಲ. ಅದು ಇಲ್ಲ ಅಂದ ಮೇಲೆ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ನವರಾಗಲಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಆ ಅಲೆ ರೂಪದಲ್ಲೋ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಆಗೋದ್ರೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಅದಕ್ಕೆ ಬಿಟ್ಬಿಡಿ, ನಿಮ್ಮ ಪಡೆ ನೀವು ಮುಂದುವರ್ಕೊಂಡು ಹೋಗಿ. ನಮಗೂ ರಾಮನ ಬಗ್ಗೆ ಪ್ರೀತಿ ಇದೆ ಅಂತ ಅದು ಬೇರೆ ವಿಚಾರ, ತಪ್ಪಲ್ಲ. ಅದು ರಾಜ್ಯದಲ್ಲಿರೋ ರಾಮ ಮಂದಿರಗಳನ್ನು ಉದ್ಧಾರ ಮಾಡೋದೇನು ತಪ್ಪು ಅಲ್ಲ. ಸರಿ, ಕಾಂಪಿಟೇಷನ್ ಎಲ್ಲದ್ರ ಮೇಲೆ ಇದನ್ನ ನೀವು ಮಾಡೋದೇ ಆದರೆ ಮಾಡಿ. ಕಾಂಗ್ರೆಸ್ ಅಲ್ಲಿ ತಪ್ಪಿಲ್ಲ ಮಾಡಿದ್ರೆ. ನಿರಂತರವಾಗಿ ದೀರ್ಘಕಾಲ ನಿಮ್ಮ ನಿಲುವುಗಳು ಹಲವಾರು ವಿಚಾರದಲ್ಲಿ ಅದೇ ಥರ ಆಗ್ತಾ ಹೋದರೆ ಒಂದು ದಿನ ಜನ ನಿಮ್ಮನ್ನು ನಂಬಬಹುದು ಆ ವಿಚಾರಗಳಲ್ಲಿ. ಆಗ ಈ ಅನುಮಾನಗಳು ಬರಲ್ಲ ತುಂಬ. ಎಸ್. ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಬಾಲಕರಾಮನ ವಿಗ್ರಹ ಈಗ ದೇಶದೆಲ್ಲೆಡೆ ಮನೆ ಮಾತಾಗಿದೆ. ಮಂದಸ್ಮಿತ ಬಾಲಕರಾಮನ ಕುರಿತಾಗಿ ಎಲ್ಲರೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಮೊದಲ ಬಾರಿಗೆ ಪಬ್ಲಿಕ್ ಟಿವಿಗೆ ಅರುಣ್ ಯೋಗಿರಾಜ್ ಅವರು ಮಾತನಾಡ್ತಾ ಇದಕ್ಕೆ ಅವ್ರು ಪಟ್ಟಂತಹ ಶ್ರಮ, ಅದಕ್ಕಾಗಿ ಮಾಡಿದಂತಹ ತಯಾರಿ ಮತ್ತು ಜನರಿಂದ ಸಿಕ್ಕಂತಹ ರೆಸ್ಪಾನ್ಸ್, ಇದರ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ಇಷ್ಟೊಂದು ಜನ ನಮಸ್ಕಾರ ಮಾಡುವಾಗ ಏನನ್ಸುತ್ತೆ? ಇವೆಲ್ಲ ನಮಸ್ಕಾರ ನಮ್ಮ ರಾಮರ ಪಾದಕ್ಕೆ ಸೇರಬೇಕು ಅಂತ ಅನ್ಸುತ್ತೆ. ಇದು ರಾಮರು ನಾವು ನಿರ್ಮಾಣ ಮಾಡಿದ್ಮೇಲೆ ಅವ್ರು ನಮ್ಮ ಕೈಲಿ ಮಾಡಿಸ್ಕೊಂಡಿರೋದು, ನಾವು ಇನ್ಸ್ಟ್ರೂಮೆಂಟ್ ಅಷ್ಟೇ. ಇದು ನಾನು ಮಾಡಿದೆ ದೇವ್ರನ್ನ ಅನ್ನೋದು ನನ್ನಂಥ ದಡ್ಡ ಯಾರೂ ಇಲ್ಲ. ಇನ್ನೂ ನನಗೆ ನಾನು ಕಳೆದ 7 ತಿಂಗಳಿಂದ ನಾನು ಹೊರ ಪ್ರಪಂಚದ ಜೊತೆ ಸಂಪರ್ಕನೇ ಇಲ್ಲ ನನಗೆ. ನನ್ನನ್ನು ರಾತ್ರಿ ಬನ್ನಿ ಅಂತ ಕರೀತಾರೆ ಡೆಲ್ಲಿಗೆ ಏಪ್ರಿಲ್ನಲ್ಲಿ. ನನಗೂ ಏನೋ ಸಿಕ್ತಂಗೆ ಆಯಿತು ಈ ಒಂದು ಸಂತಸ. ಏಪ್ರಿಲ್ನಲ್ಲಿ ಮತ್ತೆ ನಂಗೆ ಲೆಟ್ರ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ಕಲ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅಯೋಧ್ಯೆಗೆ ಬನ್ನಿ ಅಂತ. ಸರ್, ಅಲ್ಲಿ 7-8 ಕಲ್ಗಳು ಬಂದಿದ್ವು. ಮೊದಲು ಕೃಷ್ಣಶಿಲೆ ಆಯ್ಕೆ ಅನ್ನೋಕ್ಕಿಂತ ಮುಂಚೆ ಅದು ಟೆಸ್ಟಿಂಗ್ ಆಗಿರುತ್ತೆ, ಅದಾಗಿ ತಂದಿಟ್ಟಿದ್ರು. ಅದಾದಮೇಲೆ ನನಗೆ ಮೈಸೂರು ಕಲ್ಲು ಏನಕ್ಕೆ ತೊಗೊಂಡೆ, ನನಗೆ ಅದ್ರ ಜೊತೆ ಒಂದು ಸಂಬಂಧ ಹೆಚ್ಚಿದೆ. ರೆಫರೆನ್ಸ್ ಇಲ್ಲದಿದ್ದಾಗ ಕಾಲೆಲ್ಲ ಹೆಂಗೋ ಬರುತ್ತೆ, ಅಳತೆ ಬರುತ್ತೆ, ಕೈ ಬರುತ್ತೆ, ಭುಜ ಬರುತ್ತೆ, ಮುಖ ಹೇಗೆ? ಸರ್, ಮುಖದ್ದು ನೀವು ಅಂದಂಗೆ ತುಂಬ ಚಾಲೆಂಜಿಂಗ್ ಜಾಬ್. ನಾವು ಏನು ಮಾಡಿದ್ದೆ, ತುಂಬ ಹೋಮ್ವರ್ಕ್ ಮಾಡಿದ್ದೆ. ಚಿಣ್ಣರ ಮೇಳ ಶುರುವಾಗಿತ್ತು ನಾವು ಹೋಗೋಕ್ಕೆ ಮುಂಚೆ ಮೈಸೂರಿನಲ್ಲಿ. ಜೊತೆಗೆ ತುಂಬ ಹೋಮ್ವರ್ಕ್ ಮಾಡ್ತೀನಿ. ಮಕ್ಕಳು ಏನಕ್ಕೆ 5 ವರ್ಷ ಅಂತಾರೆ, ಏನಿರ್ಬೋದು, ಏನು ನಮ್ಮ ಮುಖಕ್ಕೂ ಅವ್ರ ಮುಖಕ್ಕೂ ಏನು ವ್ಯತ್ಯಾಸ. ಸೊ ಇದೇ ಒಂದು ಇದರಲ್ಲಿ ನನಗೆ ದೀಪಾವಳಿ ಬರುತ್ತೆ, ನಾವು ಅಲ್ಲೇ ಇರ್ತೀನಿ. ಆಗ ದೀಪಾವಳಿ ಸಮಯದಲ್ಲಿ ಈ ಮಕ್ಕಳುಗಳನ್ನ ಪೇರೆಂಟ್ಸು ಫೋಟೋಸ್ಗಳು ಅಪ್ಲೋಡ್ ಮಾಡ್ತಾರೆ ನಮ್ಮ ಭಾರತೀಯ ಉಡುಪುಗಳಲ್ಲಿ ದೀಪ ಇಟ್ಟು. ಅಲ್ಲಿ ನನಗೆ ಸಿಕ್ಬಿಡ್ತು ಪಾಯಿಂಟ್. ನನಗೆ ಬರೀ ಮಗು ಹುಡುಕ್ಬೇಕಾಗಿಲ್ಲ, ಮಗು ಒಳಗೆ ರಾಮನು ಹುಡುಕ್ಬೇಕಿತ್ತು, ಆ ಗಾಂಭೀರ್ಯ ಬೇಕಿತ್ತು. ಗೊತ್ತಾಗಿದ್ದು ಯಾವಾಗ ಆಯ್ಕೆ ಆಯಿತು ಅಂತ? ನಂದು 29ನೇ ತಾರೀಕಿಗೆ ಗೊತ್ತಾಯ್ತು, ಡಿಸೆಂಬರ್. ಪ್ರೈಮ್ ಮಿನಿಸ್ಟರ್ ನೋಡಿದ್ರ ಇದನ್ನು? ಅವರೇ ಇದನ್ನು ವಿಗ್ರಹ ಸೆಲೆಕ್ಟ್ ಮಾಡಿದ್ರು ಸರ್. ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ದುಡ್ಡು ಬೇಡವಾ? ನಾ ಇನ್ನೂ ಏನು ಈಸ್ಕೊಂಡಿಲ್ಲ ಸರ್, ಕೇಳಿಲ್ಲ. ಅವ್ರು ಕೊಡೋದು ಬಿಡೋದು ಎಷ್ಟು ಕೊಡ್ತಾರೆ ಈಸ್ಕೊತೀನಿ ಸರ್. ನಾವು ಜೀವನ ಮಾಡಬೇಕಲ್ಲ, ಕೊಟ್ಟಷ್ಟು ಈಸ್ಕೊತೀನಿ. ಶಿಲ್ಪಿಗಳು ಸಾಮಾನ್ಯವಾಗಿ ಸಾವಿರ ವರ್ಷಗಳ ಕಾಲ ನೆನಪಿಸಿಟ್ಕೊಳ್ಳೋಂಥದ್ದನ್ನು ಕೆತ್ತಿ ಕೊಡ್ತಾರೆ. ಅವ್ರು ಎಷ್ಟು ನಿಸ್ವಾರ್ಥಿಗಳು ಅಂದರೆ ಅವರ ಹೆಸರನ್ನೆಲ್ಲೂ ಹಾಕಲ್ಲ. ದೇವ್ರ ವಿಗ್ರಹದಲ್ಲಿ ಹಾಕಲ್ಲ ಸರ್ ನಾವು. ವೇರಾಸ್ ಯಾವುದೇ ವಿಗ್ರಹದಲ್ಲೂ ಕಷ್ಟ ಹಾಕಲ್ಲ, ಎಲ್ಲೂ ಹಾಕೋದಿಲ್ಲ. ನನ್ನ ಮಗಳಿಗೆ ಬಂದ್ಬಿಟ್ಟು ತೋರಿಸಿದೆ, ಇದು ಏನಿದು ಮೊಬೈಲಲ್ಲಿ. ಮೊಬೈಲ್ನಲ್ಲಿ ಹೇಗಿದೆಯಪ್ಪ ಇದು ಮಗು, ಇದು ಚೆನ್ನಾಗಿದೆ ಅಂತಿಲ್ಲ. ಹೌದಾ,
ಇದು ದೊಡ್ಡವರ ಚಿಕ್ಕವರ ಇದು ಅಂತ ಕೇಳಿದೆ. ಇದು ಚಿಕ್ಕ ಮಗು ಥರ ಇದೆ. ಏನಿರಬೇಕು 51 ಇಂಚ್ ಈ 6-7 ತಿಂಗಳ ಜೀವನ ಹೆಂಗೆ ಸರ್? ನನ್ನ ಜೀವನ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ಅದಕ್ಕೆ ನಿಯಮಗಳೇನಾರು ಬೆಳಗ್ಗೆ ಸ್ನಾನ ಮಾಡಿ ಒಂದು ವ್ರತನಿಷ್ಠೆಗಳು ಇರ್ತಿತ್ತ ಅದಕ್ಕೆ? ಹೌದು ಸರ್, ನಮ್ಗೆ ಅಲ್ಲಿ ಅದಕ್ಕೆ ಅಂತಾನೆ ಪುರೋಹಿತರುಗಳನ್ನೂ ಇದಕ್ಕೆ ಅಂತ 7 ತಿಂಗಳು ನಮ್ಮ ಜೊತೆ ಅವರು ಇದ್ರು. ಬೆಳಗ್ಗೆ ಸಂಜೆ ಇದ್ರ ಬಗ್ಗೆ ರಾಮರ ಧ್ಯಾನ ಶ್ಲೋಕಗಳು ಹೇಳಿ ಪೂಜೆ ಮಾಡಿ ಹೋಗ್ತಿದ್ರು ಕಲ್ಲಿಗೆ ದಿನನಿತ್ಯ. ಒಬ್ಬರದೊಬ್ಬರು ನೋಡ್ತಿದ್ರಾ ಸರ್? ಈಗ ನೋಡಿದೆಲ್ಲ 10 ದಿವಸ ಒಂದು ವಾರದಿಂದ ನಾನು 7 ತಿಂಗಳಿಂದ ಯಾರ್ದು ನೋಡಿರಲಿಲ್ಲ ನಾವು. ನೀವು ಫಸ್ಟ್ ನಂದು ಸೆಲೆಕ್ಟ್ ಆಗಿದೆ ಅಂತ ಯಾರಿಗೆ ಹೇಳಿದ್ದು? ನಾನು ಯಾರಿಗೂ ಹೇಳಿಲ್ಲ ಸರ್. ಅಮ್ಮನಿಗೆ ಮತ್ತು ನಮ್ಮ ವೈಫಿಗೆ ಹೇಳಿದೆ. ನಿಮ್ಗೆ ನಿರೀಕ್ಷೆ ಇರಲಿಲ್ವಾ ಇದು ಹಿಂಗಾಗತ್ತೆ ಅಂತ? ಸರ್ ನನಗೆ ಈಚೆ ಬಂದು ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು. ಅಂದರೆ ನಮ್ಮ ಜನದ ಪ್ರೀತಿ ನನಗೆ ಎಷ್ಟಿದೆ ಅಂತ ಗೊತ್ತಾಗ್ತಿತ್ತು ಅಲ್ಲಿ. ನಾನು ಯಾವುದೇ ನ್ಯೂಸ್ ನೋಡಿಲ್ಲ, ನಮ್ಮ ಮೈಸೂರು ನ್ಯೂಸು ನಿಮ್ಮ ನ್ಯೂಸು ನೋಡ್ತಿದ್ದೆ ಅಷ್ಟೇ, ನೋಡಿ ಮಲ್ಕೊಂಡ್ಬಿಡ್ತಿದ್ದೆ. ಬೆಂಗಳೂರು ಬಂದಾಗಲೇ ಗೊತ್ತಾಗಿದ್ದು ಇಷ್ಟು ಜನಕ್ಕೆ ಒಂದು ಪ್ರೀತಿ ತೋರಿಸ್ತಿದ್ದಾರೆ, ಇಷ್ಟೊಂದು ಎಲ್ಲರ ಮನಸ್ಸಿಗೆ ಸೇರಿದೆ ಅಂತ. ಅಲ್ಲ, ಹಿ ಹಸ್ ಆಲ್ರೆಡಿ ಬ್ಲೆಸ್ಡ್ ಯು. ಅದು ನಿಜ ಸರ್, ಪ್ರಪಂಚದ ಅತಿ ಅದೃಷ್ಟವಂತ ನಾನು ಅಂತ ಹೇಳಿದೆ. ನಾನು ದೇವ್ರು ಆಗಲೇ ಬ್ಲೆಸ್ ಮಾಡಿದ್ದಾನೆ. ಅಷ್ಟು ದೊಡ್ಡ ದೇವಸ್ಥಾನ ನೋಡಿ ನಾನಂತೂ ವಿಗ್ರಹ ಮಾಡಿ ನನಗೆ ನಂಬಕ್ಕಾಗ್ತಿಲ್ಲ ಸರ್. ಆ ವಿಗ್ರಹ ತೊಗೊಂಡೋಗ್ಬೇಕಾದ್ರು ಏನು ಅರಮನೆಗೆ ಮಗು ಬರ್ತಾ ಇದ್ದಾನೆ ನಂಗಿತ್ತು ನನಗೆ ಅವತ್ತು. ನನಗೆ ಫೋಟೋ ನೋಡೋದಕ್ಕಿಂತ ಎದುರಿಗೆ ನಾನು ಕೂತಿ ನೋಡ್ತಿದ್ದೆ ವಿಗ್ರಹ. ಏನೋ ಒಂದು ಸಂತೋಷ, ಏನೋ ಒಂದು ನೆಮ್ಮದಿ ನನಗೆ ಕೊಡ್ತು ಸರ್. ಈ ಥರ ಇನ್ನಷ್ಟು ಭಾಗಗಳನ್ನು ರಾತ್ರಿ ಈಗ 10:00 ಪ್ರಸಾರ ಮಾಡ್ತಾರೆ. ನಾಳೆ 75ನೇ ಗಣರಾಜ್ಯೋತ್ಸವ 90 ನಿಮಿಷಗಳ ಕಾಲ ಪರೇಡ್ ನಡೆಯುತ್ತೆ. ಉತ್ಸವದಲ್ಲಿ ಹೆಚ್ಚು ಜನ ಭಾಗವಹಿಸ್ಬೋದು. 42,000 ಜನ ಕೂತ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫ್ರಾನ್ಸ್ನ ಅಧ್ಯಕ್ಷರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಹಲವಾರು ಥೀಮ್ಗಳನ್ನು ಇಟ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ಸಾರೋಟ್ನಲ್ಲಿ 2 ಅಧ್ಯಕ್ಷರು ಅಂದರೆ ನಮ್ಮ ಅಧ್ಯಕ್ಷರು ಮತ್ತು ಫ್ರಾನ್ಸ್ ಅಧ್ಯಕ್ಷರು ಬರ್ತಾರೆ. 40 ವರ್ಷದ ಬಳಿಕ ಸಂಪ್ರದಾಯ ಶುರು ಮಾಡ್ತಾ ಇದ್ದಾರೆ. ಭಾಳ ಇದೆ. ಕರ್ನಾಟಕದ ಟ್ಯಾಬ್ಲೋ ಇಲ್ಲ ಅನ್ನೋದೊಂದು ಬೇಸರ ಇರಬೇಕಲ್ಲ ನಮಗೆ. ಉತ್ತರ ಪ್ರದೇಶದ ಅಯೋಧ್ಯೆದು ಟ್ಯಾಬ್ಲೋ ಇರುತ್ತಂತೆ, ಅದು ನಿರೀಕ್ಷಿತ, ಅದು ವ್ಯತ್ಯಾಸ ಆಗತ್ತೆ ಅಂತ ನಾವೇನು ಅಂದ್ಕೊಂಡಿಲ್ಲ. ಮತ್ತು ಬ್ರ್ಯಾಂಡ್ ಬೆಂಗಳೂರ್ದು ಏನೋ ಒಂದು ಮಾಡಿದಾರಂತೆ, ಅದನ್ನೆಲ್ಲ ಒಂದು ಎಕ್ಸಿಬಿಷನ್ ಮಾಡಿದಾರಂತೆ, ಅಲ್ಲಿ ಇಟ್ಟಿರ್ತಾರಂತೆ, ಅಲ್ಲಿ ಹೋಗಿ ನೋಡ್ಬೋದಂತೆ. ಟ್ಯಾಬ್ಲೋಲಿ ಇರಲ್ಲ ಅಷ್ಟೇ. ಆಯಿತು, ಏನೋ ಒಂದು ಕೇಳಿದ್ರೆ ಒಂದು ಚಾಕ್ಲೇಟ್ ಕೊಟ್ಟಂಗೆ ಅದು. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಬೇಕೆಂಬ ಹಠದೊಂದಿಗೆ ರಚನೆಯಾಗಿದ್ದ INDIA ಮೈತ್ರಿಕೂಟ ಈಗ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತೆ RJDU ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಜೊತೆ ಕೈ ಜೋಡಿಸಲು ಒಲವು ತೋರಿದ್ದಾರೆ ಅನ್ನುವಂತಹ ಮಾತುಗಳು. ಆದರೆ ಇದಕ್ಕೆ ಇಲ್ಲಿವರೆಗೂ ಕೂಡ ಬಿಜೆಪಿ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ವಂತೆ. JDU RJD ನಡುವೆ ಅಂತರ ಹೆಚ್ಚುತ್ತಾ ಇರೋ ಈ ಬೆಳವಣಿಗೆಯಲ್ಲೇ ಇದು ಇಂಬು ಕೊಡ್ತಾ ಇದೆ. ನಿನ್ನೆಯಷ್ಟೇ ಕರ್ಪೂರಿ ಠಾಕೂರ್ ಸ್ಮರಿಸುವ ನೆಪದಲ್ಲಿ ಕಾಂಗ್ರೆಸ್ RJDಯ ಪರಿವಾರದ ರಾಜಕೀಯವನ್ನ ಬಿಹಾರ ಸಿಎಂ ನಿತೀಶ್ ಪರೋಕ್ಷವಾಗಿ ಟೀಕೆ ಮಾಡಿದ್ರು. ಇದಕ್ಕೆ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಕೂಡ ಪರೋಕ್ಷವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಕೆಲವರು ತಾವು ಹೇಗೆ ಬೆಳೆದ್ವಿ ಅನ್ನೋದನ್ನ ಮರ್ತಂತೆ ವರ್ತಿಸ್ತಾ ಇದ್ದಾರೆ. ತಮ್ಮ ಲೋಪಗಳ ಬಗ್ಗೆ ಗಮನ ಕೊಡಲ್ಲ, ಆದರೆ ನಿರ್ಲಜ್ಜವಾಗಿ ಬೇರೆಯವರ ಮೇಲೆ ಕೆಸರು ಎರಚುತ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ಯಾರ ಹೆಸರನ್ನು ಅವರು ಹೇಳಿಲ್ಲ. ಪರೋಕ್ಷವಾಗಿ ಇದು ನಿತೀಶ್ಗೆ ಹೇಳಿದಂತಿದೆ. ಅತ್ತ ಬಂಗಾಳದಲ್ಲಿ ಕಾಂಗ್ರೆಸ್ TMC ನಡುವೆ ಟಾಕ್ ವಾರ್ ಮುಂದುವರೆದಿದೆ. ಮೈತ್ರಿ ಯಶಸ್ವಿಯಾಗದಿರುವುದಕ್ಕೆ ಅಧೀರ್ ರಂಜನ್ ಚೌಧರಿಯೇ ಕಾರಣ ಅಂತ TMCಯ ಡೆರಿಕ್ ಒಬ್ರಿಯಾನ್ ದೂರಿದ್ದಾರೆ. ಅಲ್ಲ, ನಿತೀಶ್ ಕುಮಾರ್ ವಾಪಸ್ ಬರೋದು, ಹೋಗೋದು, ಬರೋದು ಹೊಸದ ಅಲ್ಲ. ನನ್ನ ಪಾಯಿಂಟ್ ಈಸ್, ಅವ್ರು ಏನಾದ್ರು ಮಾಡ್ಲಪ್ಪ. ಅಗೇನ್ ಐ ವಾಂಟ್ ಟು ಆಸ್ಕ್, ಅದಕ್ಕೆ ಕಾಂಗ್ರೆಸ್ಗೆ ಈ ಪ್ರಶ್ನೆ ಕೇಳೋದು ಯಾವಾಗಲೂ, ನಿಮ್ಮ ಜೊತೆಗೆ ಬಂದು ನಿತೀಶ್ ಕುಮಾರಿಗೆ ವಾಪಸ್ ಹೋದ್ರು ಅಂತ ಇಟ್ಕೊಳ್ಳೋಣ. ಹೋಗಿದಾರೋ ಇಲ್ವೋ ಗೊತ್ತಾರೋ, ಹೋಗ್ತಾರೋ ಇಲ್ವೋ ಗೊತ್ತಿಲ್ಲಪ್ಪ, ಹೋದರೂ ವಾಪಸ್ ಬಿಜೆಪಿ ಜೊತೆ ಇಟ್ಕೊಳ್ಳೋಣ. ಮತ್ತೆ ಅವ್ರು ಕಮ್ಯುನಲ್ಲ, ಕಮ್ಯುನಲ್, ಇಮಿಡಿಯೇಟ್ ಕಮ್ಯುನಲ್, ಬಿಜೆಪಿ ಜೊತೆ ಹೋಗ್ತಾರೆ ಅಂತ ಅಪ್ಪಿತಪ್ಪಿ ಮಾರನೇ ದಿನ ಯಾಕೋ ಸರಿ ಹೋಗ್ಲಿಲ್ಲ, ಈ ಮೋದಿ ಸರಿ ಇಲ್ಲ, ನಾ ಬಂದೆ ಬಿಡಿ ಬೆಳಗ್ಗೆ ಅಂತದೆ, ಬಾ ಸೆಕ್ಯುಲರ್. ದಿಸ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್ ಭಾಳ ಸರಿ ಇರಿಟೇಟ್ ಆಗೋದು ಜನರುಗಳಿಗೆ. ಈ ಡಬಲ್ ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ. ನೀವು ನಿಮ್ಮ ಜೊತೆ ಬಂದ ಛತ್ರಿ ನೆರಳಲ್ಲಿ ನಿಂತ ತಕ್ಷಣ ಎಲ್ಲ ಹೀಗಾಗ್ಬಿಡ್ತಾರೆ, ಹೊರಗೋದ ತಕ್ಷಣ ಹಾಗಾಗ್ಬಿಡ್ತಾರೆ ಅನ್ನೋದಿದೆಯಲ್ಲ, ಆ ನಿರ್ಧಾರಗಳು ಮತ್ತು ಆಲೋಚನೆಗಳೇ ಕಾಂಗ್ರೆಸ್ಸನ್ನು ಇವತ್ತು ಸಮಸ್ಯೆಗೆ ಸಿಕ್ಕಾಕ್ಸಿರೋದು. ನೀವು ಅರ್ಥ ಮಾಡ್ಕೋಬೇಕಿತ್ತು. ಹಿಂದೆ ಅಲ್ಲಿ 2 ಸರಿ ಹೋಗಿ ಬಂದಿದ್ದಾರೆ, ನಮ್ಮ ಹತ್ರಕ್ಕೆ ಈಗ ಯಾಕೆ ಬರಬೇಕಾಗಿತ್ತು ಅಂತ. ಹೋದರೆ ನಾ ಹೇಳ್ತಿರೋದು, ಇನ್ನೂ ಅಧಿಕೃತ ಇನ್ನೂ ಹೋಗಿಲ್ವಲ್ಲ ಯಾರು ಅಲ್ವಾ.